forever on fire. ಖ್ಯಾತ ನಿರೂಪಕಿ ಅಪರ್ಣಾ ಅವರು ಸಾವಿಗೆ ಶರಣಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂತ ಹೇಳಿದ್ರೆ 58 ವರ್ಷ ಆಗಿದ್ದಂತಹ ಅಪರ್ಣಾ ಅವರು ಇಂದಿಗೂ ಹದಿಹರೆಯದ ವಯಸ್ಸಿನಂಗೆ ಕಾಣಿಸ್ತಿದ್ರು. ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಕ್ಯಾಮ್ರಾದಲ್ಲಿ ಕಾಣಿಸ್ಕೊಳ್ತಿರೋಂತ ನಿರೂಪಕಿ ಅಪರ್ಣಾ ಅವರು ಇವತ್ತು ನಮ್ಮೊಟ್ಟಿಗೆ ಇಲ್ಲ ಅಂದ್ರೆ ನಿಜಕ್ಕೂ ಎಲ್ರಿಗೂ ಶಾಕ್ ಆಗಿರುವಂತದ್ದು. ಸದ್ಯಕ್ಕೆ ನಮ್ಮೊಟ್ಟಿಗೆ ಮಾತನಾಡೋದಕ್ಕೆ ಅವರ ಆತ್ಮೀಯ ಒಡನಾಡಿ ಅಂತಾನೆ ಹೇಳ್ಬಹುದು ಮುದ್ದು ಕೃಷ್ಣ ಅವರು ಇವತ್ತು ನಮ್ಮೊಟ್ಟಿಗಿದ್ದಾರೆ. ಸರ್ ನಮಸ್ತೆ. ಅಪರ್ಣಾ ಅವರು ಅಂದಿದ ತಕ್ಷಣ ನಿಮಗೇನ್ ನೆನಪಾಗುತ್ತೆ? ಅಪರ್ಣಾ ಅಂದ ತಕ್ಷಣ ನನಗೆ ಅವರ ನಗುಮುಖ, ನಿರೂಪಣೆ, ಚಾಕಚಕ್ಯತೆ, ಸ್ಪಷ್ಟವಾದ ಕನ್ನಡದ ಬಳಕೆ ಮತ್ತೆ ಅವರ ಕುಟುಂಬದ ನಮ್ಮ ಒಡನಾಟ ಇವೆಲ್ಲವೂ ಕೂಡ ನೆನಪಾಗುತ್ತೆ. ಯಾಕೆಂದ್ರೆ ಮೊನ್ನೆ ಕೂಡ ನಾನು ಅವರು ಆಸ್ಪತ್ರೆಯಲ್ಲಿ ದಾಖಲಾಗಿ ಇದ್ದಾಗ ಪ್ರಜ್ಞಾಹೀನ ಸ್ಥಿತಿಲಿದ್ರು. ಮೊನ್ನೆನೂ ಹೋಗಿದ್ದೆ, ನಿನ್ನೆನೂ ಹೋಗಿದ್ದೆ. ನಾನು ಮಾತಾಡ್ಲಿಕ್ಕೆ ಪ್ರಯತ್ನ ಪಟ್ಟೆ. ನಿನ್ನೆ ಸಾಯಂಕಾಲ 8-8:30ವರೆಗೂ ನಾನು ಆಸ್ಪತ್ರೆಯಲ್ಲಿ ಇದ್ದಾಗ ಇದ್ದು. ಆಮೇಲೆ 9:00ವರೆಗೆ ನಾನು ಇವತ್ತು ಸರಿಯಾಗ್ಬೋದು, ಅವ್ರಿಗೆ ಪ್ರಜ್ಞಾಹೀನ ಸ್ಥಿತಿಯಿಂದ ಆಚೆ ಬರ್ಬೋದು ಅಂತ ನಾನು ನಿರೀಕ್ಷೆ ಮಾಡಿದ್ದೆ. ಆದರೆ ಆಕಸ್ಮಿಕವಾಗಿ ನಿನ್ನೆ 9:30 ಅವರು ನಮ್ಮನ್ನು ಅಗಲಿದ್ದಾರೆ. ಅಪರ್ಣಾ ಈ ನಾಡು ಕಂಡ ಒಂದು ಅಗಾಧವಾದ ಪ್ರತಿಭೆ ಅವ್ರಿಗೆ ಸಾಹಿತ್ಯದ ಬಗ್ಗೆ ಜ್ಞಾನ ಇತ್ತು, ವಿಷಯದ ಬಗ್ಗೆ ಜ್ಞಾನ ಇತ್ತು. ಯಾವುದೇ ನಿರೂಪಣಾ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಎತ್ತಿದ ಕೈ. ನಿರೂಪಣೆ ಕ್ಷೇತ್ರದ ನಮ್ಗೇನಾದ್ರು ನೆನಪು ಬಂದ್ರೆ ತಕ್ಷಣ ನನಗೆ ನೆನಪಾಗೋದು ಅಪರ್ಣಾ. ಏಕೈಕ ವ್ಯಕ್ತಿ ಇಡೀ ಕರ್ನಾಟಕದಲ್ಲಿ. ತುಂಬಾ ಜನ ಬಂದು ಹೋದ್ರು. ಸಂಧ್ಯಾ ಕುಮಾರ್, ಮಾಲತಿ ಶರ್ಮಾ ಅವರು, ಆಮೇಲೆ ವತ್ಸಲ ಮೋಹನ್ ಅವರು, ಹರೀಶ್ ನಾಗರಾಜು, ಶ್ರೀನಿವಾಸ್ ಕಲಾದೇಗಲು, ಹೀಗೆ ಯುವ ಪ್ರತಿಭೆಗಳು ಎಲ್ಲವೂ ಕೂಡ ಈ ಕ್ಷೇತ್ರದಲ್ಲಿ ಬರ್ಲಿಕ್ಕೆ ನಾನು ಸಂಸ್ಕೃತಿ ಇಲಾಖೆಯ ನಿರ್ದೇಶಕನಾಗಿದ್ದಾಗ ಒಂದು ಶಿಬಿರ ಮಾಡಿದೆ, ನಿರೂಪಕರ ಶಿಬಿರ. ಆ ಶಿಬಿರದ ಮುಖ್ಯ ಪಾತ್ರವನ್ನು ವಹಿಸಿಕೊಂಡಂತವರು ಅಪರ್ಣಾ ಅವರು. ಸುಮಾರು 30 ವರ್ಷಗಳ ಕಾಲ, 7 ವರ್ಷಗಳ ಕಾಲ ಕನ್ನಡ ಸಂಸ್ಕೃತಿ ಇಲಾಖೆಯಲ್ಲಿದ್ದಾಗ 100 ಕಾರ್ಯಕ್ರಮಗಳಲ್ಲಿ ಅಪರ್ಣಾವನ್ನು ಬಳಸ್ಕೊಂಡ್ರಿ. ಸುಗಮ ಸಂಗೀತ ಪರಿಷತ್ತಿನ ಹುಟ್ಟುಹಾಕಿ ನಾನು 18 ಸಮ್ಮೇಳನಗಳನ್ನ, ರಾಜ್ಯ ಮಟ್ಟದ ಸಮ್ಮೇಳನಗಳನ್ನ ಮಾಡಿದೆ. ಪ್ರತಿಯೊಂದು ಸಮ್ಮೇಳನದಲ್ಲಿ ಅಪರ್ಣಾ ನಿರೂಪಣೆ ಇಲ್ಲದೆ ನಮ್ಮ ಸಮ್ಮೇಳನ ಯಾವತ್ತೂ ಕೂಡ ಆಗ್ತಾ ಇರಲಿಲ್ಲ. ನಿಮಗೆ ಒಂದು ಬಹಳ ಸಮಾಧಾನ ತಂದುಕೊಡ್ತಕ್ಕಂಥ ವಿಷಯ, ಅಥವಾ ನಾನು ಹಂಚ್ಕೊಳ್ಳೇಬೇಕು ಈಗ. ಅಪರ್ಣಾ ಅವರು ನಿರೂಪಣೆಗೆ ಬರ್ತಾರೆ ಅಂತ ನಾವು ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದರೆ ನಮ್ಮ ಕಾರ್ಯಕ್ರಮಕ್ಕೆ ಸುಮಾರು 5,000-10,000 ಜನ, 10,000-15,000 ಜನ ಸೇರಿದ್ರು. ಅದರಲ್ಲಿ ಅರ್ಧದಷ್ಟು ಜನ ಅಪರ್ಣಾ ಅವರ ನಿರೂಪಣೆಗೋಸ್ಕರ ಬರ್ತಿದ್ರು. ಅಪರ್ಣಾ ಬಂದಿದ್ದಾರೆ ಅಂತ. ಅಂತ ಒಂದು ಅಗಾಧ ಪ್ರತಿಭೆ ನಾವು ಇಡೀ ಕನ್ನಡ ನಾಡಿಗೆ ಇದು ಒಂದು ಭರಿಸಲಾರದ ನಷ್ಟ. ಜನ ಮಾದರಿಯಾಗಿದ್ರು. ಒಂದು ವಿಷಯ, ಅವರು ಈ ಸಮಸ್ಯೆ ಅವರಿಗೆ ಆದಾಗ ಅವರು ಯಾರಿಗೂ ಹೇಳಿಲ್ಲ. ಕುಟುಂಬದ ಅವರ ಪತಿ ಮತ್ತೆ ವೈದ್ಯಕೀಯ ವಲಯದಲ್ಲಿರ್ತಕ್ಕಂಥವ್ರಿಗೆ ಗೊತ್ತಿತ್ತೇ ಹೊರತು, ಮೊದಲನೇ ಬಾರಿಗೆ ಕೆಲವು ತಿಂಗಳುಗಳ ಹಿಂದೆ ಕಡ್ಡಾಯವಾಗಿ ನನ್ನನ್ನು ನೋಡ್ಲೇಬೇಕು, ಅವರು ವೈಕೆಎಂ ಅವರು ನನಗೆ ಗಾಡ್ ಫಾದರು. ಹಾಗಾಗಿ ಅವರಿಗೆ ನನ್ನ ವಿಷಯ ಹೇಳಲೇಬೇಕು ಅಂತ ನನಗೆ ದೂರವಾಣಿ ಕರೆ ಮಾಡಿ ನಮ್ಮನೆಗೆ ಬಂದು ಕೂತ್ಕೊಂಡು ನಿಧಾನವಾಗಿ ಅವರಿಗೆ ಬಂದಿರತಕ್ಕಂಥ ಈ ಕಾಯಿಲೆ ಬಗ್ಗೆ ನನಗೆ ಮಾಹಿತಿ ಕೊಟ್ಟರು. ಹಾಗಾಗಿ ನಾನು ಅನ್ಕೊಂಡಿದ್ದೀನಿ, ಎಷ್ಟೋ ಕಡೆ ನನಗೆ ಅವರು ನನ್ನ ಕೂಡ ಮಾದರಿಯಾಗಿ ಇಟ್ಕೊಂಡಿದ್ರು ಅನ್ನೋದು ನನ್ನ ಒಂದು ನಂಬಿಕೆ. ಅದು ನನ್ನ ಅದೃಷ್ಟ. ಅದು ಅಂತ್ಯ ಸಂಸ್ಕಾರ ಎಲ್ಲಿ ಮಾಡಬೇಕು ಅನ್ನುವಂಥದ್ದು ನಿರ್ಧಾರ ಆಗಿದೆ. ಅದು ಅವರು ಕುಟುಂಬದವರು ತೀರ್ಮಾನ ಮಾಡಿದ್ದಾರೆ. ಬಹುಶಃ ಬನಶಂಕರಿಯಲ್ಲಿ ವ್ಯವಸ್ಥೆ ಎಲ್ಲ ಆಗ್ತಾ ಇದೆ. ಈಗ ಮಧ್ಯಾಹ್ನ 1 ಗಂಟೆಗೆ ಬನಶಂಕರಿ ಚಿತಾಗಾರದಲ್ಲಿ ಅಂತ್ಯ ಸಂಸ್ಕಾರ ಆಗ್ತಾ ಇದೆ. ಇದಿಷ್ಟು ನಿರ್ದೇಶಕ ಮುದ್ದು ಕೃಷ್ಣ ಅವರ ಮಾತಾಗಿದೆ. ಕ್ಯಾಮರಾಮನ್ ರವಿಚಂದ್ರನ್ ಜೊತೆ ಗೀತಿ ಪಾಚಲ್, ವಿಸ್ತಾರ ನ್ಯೂಸ್, ಬೆಂಗಳೂರು.